ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ. ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ನೀವು ರಾಜ್ಯಾಧ್ಯಕ್ಷರಾದ್ಮೇಲೆ ಈ ರೀತಿಯಾದಂತಹ ಒಂದು ದೊಡ್ಡ ಕಾರ್ಯಕ್ರಮ ನಿಮ್ಮ ನೇತೃತ್ವದಲ್ಲಿ ನಡೀತಾ ಇದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಎಷ್ಟರ ಮಟ್ಟಿಗೆ ಜನ ಸೇರಿಸಬಹುದು? ಇದಕ್ಕೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ನಿಮಗೆ ಹೆಂಗ್ ಅನಿಸ್ತಿದೆ ಸರ್? ಯಡಿಯೂರಪ್ಪನವ್ರಿಗೆ, BS ಯಡಿಯೂರಪ್ಪನವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಎಲ್ಲಾ ಪಕ್ಷದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಹಾಗಾಗಿ ನಾಳೆ ಕಾರ್ಯಕ್ರಮದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ಕಣ್ತುಂಬ ನೋಡ್ಬೇಕು. ಅವರು ಯಡಿಯೂರಪ್ಪನವ್ರು ಅಂತ ಹೇಳಿದ್ರೆ ಒಂದು ಶಕ್ತಿ, ಆ ಪ್ರೇರಣೆನ ಪಡೆದುಕೊಳ್ಬೇಕು, ಅವರನ್ನು ನೋಡ್ಬೇಕು, ಅವ್ರಿಗೆ ಅಭಿನಂದಿಸಬೇಕು ಅಂತೇಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ದಿನ ಬರ್ತಾರೆ. ಸರ್, ಇವತ್ತು ಪುರಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಯಡಿಯೂರಪ್ಪನವರು ಬಳಕೆ ಮಾಡಿ ಮುಖ್ಯಮಂತ್ರಿ ಆದಂತ ಕಾರನ್ನ ಇಲ್ಲಿ ತಗೊಂಡ್ಬಂದಿದ್ದೀರಾ. ನೀವು ಕೂಡ ಅದೇ ಕಾರನ್ನ ಇಟ್ಕೊಂಡು ಇವತ್ತು ಪುರಪ್ರವೇಶ ದೊಡ್ಡ ಕಾರ್ಯಕ್ರಮ ಮಾಡಕ್ ಹೋಗ್ತಿದ್ದೀರಾ. ನಿಮ್ಮ ನಡೆಗಳು ಹೆಂಗ್ ಅನ್ಸುತ್ತೆ? ಮುಂದೆ ಏನಾಗ್ಬೋದು? ಇವತ್ತನ ಯಾವುದೇ ಒಂದು ರಾಜಕಾರಣವನ್ನ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇವೆ, ರಾಜಕೀಯೇತರವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಯಡಿಯೂರಪ್ಪನವ್ರಿಗಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಶಕ್ತಿ ರಾಜ್ಯದಲ್ಲಿರ್ತಕ್ಕಂಥ ಅಭಿಮಾನಿಗಳು ಅವರ ಮುಖೇನ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಆಯೋಜನೆ ಮಾಡಿರೋದು. ದೇಶದ ಚಾಣಾಕ್ಷ ಅಂತಾನೆ ಕೇಳ್ಪಡುವಂತ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ನಿಮ್ಮ ಕಾರ್ಯಕ್ರಮಕ್ಕೆ. ಎಷ್ಟರ ಮಟ್ಟಿಗೆ ಖುಷಿ ಅನಿಸ್ತಿದೆ ನಿಮಗೆ? ಅದು ಕೂಡ 1 ಗಂಟೆ ಸಮಯ ಕೂಡ ಕೊಟ್ಟಿದ್ದಾರೆ. ಹೆಂಗ್ ಅನಿಸ್ತಿದೆ? ಬಹಳ ಹೆಮ್ಮೆ. ಇವತ್ತು ಅಮಿತ್ ಶಾಜಿ ಅವರು ಯಾವತ್ತೂ ಕೂಡ ಯಡಿಯೂರಪ್ಪನವರ ಹೋರಾಟವನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಯಾವ ರೀತಿ ಕಷ್ಟ ಕಾಲದಲ್ಲಿ ಯಡಿಯೂರಪ್ಪನವ್ರ ಪಕ್ಷ ಸಂಘಟನೆ ಮಾಡಿದ್ದಾರೆ ಅದನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಇಂಥ ಒಂದು ಅಪರೂಪದ ಕ್ಷಣದಲ್ಲಿ ನಾವು ಕೂಡ ಇರಬೇಕು ಅನ್ನೋ ಅಪೇಕ್ಷೆನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಅವ್ರು ಬರ್ತಾ ಇರುವಂತದ್ದು ನಮ್ಗೆ ಬಹಳ ದೊಡ್ಡ ಶಕ್ತಿ, ಒಂದು ಪ್ರೇರಣೆ. ಸರ್, ಕೊನೆಯದಾಗಿ ಈ ಕಾರ್ಯಕ್ರಮ ರಾಜಕೀಯಕ್ಕೋಸ್ಕರ ನಡೀತಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಏನ್ ಉತ್ತರ ಕೊಡ್ತೀರಾ ಸರ್? ಯಾವುದೇ ಲೋಕಸಭಾ ಚುನಾವಣೆ ಇಲ್ಲ, ವಿಧಾನಸಭಾ ಚುನಾವಣೆ ಇಲ್ಲ. ಹಾಗಾಗಿ ರಾಜಕೀಯ ಜೊತೆ ಮೆಲ್ಕಾಗ್ತಕ್ಕಂಥದ್ದು ಸರಿಯಲ್ಲ. ಇದಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಚಿತ್ರದುರ್ಗ.